ಸರ್ ಇದು ಟೇಪ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಅವಾಗೆಲ್ಲ ಇದನ್ನೇ ಪ್ಲೇ ಮಾಡ್ತಿದ್ರಲ್ವಾ? ಟೇಪ್ ರೆಕಾರ್ಡ್ ಅಲ್ಲ, ಇದು ನಾಗರ ಅಂತ. ನಾಗರ? ಆ ನಾಗರ ಅಲ್ಲ, ಇದು ಟೇಪಿಗೆ ಈ ನಾಗರ ಅಂತಾರೆ. ಅಂದ್ರೆ ಹಾಡು ಇದ್ ಮಾಡೋದಕ್ಕೆ ಹಾಡು ಇದ್ರಲ್ಲೇ ಪ್ಲೇ ಆಗೋದು ಮುಂಚೆಯಿಂದ. ಹೌದು, ಅವಾಗೆಲ್ಲ ನೋಡ್ತಾ ಇದ್ವಿ ಹಳೆ ಫಿಲ್ಮ್. ಶೇಷಪ್ಪ ಅವರು ಅಂತ ತುಂಬಾ ಸೀನಿಯರ್ ನಾಗರ ಸರ್. ಎಷ್ಟೆಷ್ಟು ಎಂತೆಂತ ಅದ್ಭುತ ಹಾಡುಗಳನ್ನ ಪ್ಲೇ ಮಾಡಿದ್ದೇವೆ ಈ ಕೈನ. ಎಷ್ಟು ವರ್ಷದಿಂದ? ಸಿನಿಮಾ ಬೀಳ್ಲಿಕ್ಕೆ ಒಂದು 32 ವರ್ಷ ನನ್ನ ಏಜು. ಸೊ ಅವಾಗೇನು ಡಿಜಿಟಲ್ ಇರ್ಲಿಲ್ಲ, ಎಲ್ಲ ರೀಲ್ ಅಲ್ವಾ. ಸೊ ರೀಲು ಇವಾಗ ರೀಲು ಇದು ಎಲ್ಲ ಸಿಂಕ್ ಆಗ್ಬೇಕಿತ್ತು ಅವಾಗ. ಇಲ್ಲ, ನಾವು ಇದ್ದಾಗ ಇದರಲ್ಲೇ ವಾಯ್ಸ್ ರೆಕಾರ್ಡಿಂಗ್ ಇರಲ್ಲ, ವಾಯ್ಸ್ ರೆಕಾರ್ಡಿಂಗ್ ಇದ್ರಲ್ಲಿ ಮಾಡ್ಬಿಟ್ಟು ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಟೈಮ್ ಡಬ್ ಮಾಡ್ತಿದ್ವಿ. ಅಲ್ಲಿಂದ ಅವರು ಡಬ್ ಮಾಡ್ತಿದ್ರು. ಇವಾಗ ಪೈಲಟ್ ರೆಕಾರ್ಡ್ ಆಗುತ್ತೆ ಗೊತ್ತಾ? ಇವಾಗ ಡೈಲಾಗ್ ಏನಾರ ಪೈಲಟ್ ರೆಕಾರ್ಡ್ ಆಗುತ್ತೆ ಗೊತ್ತಾ? ನಾಗರದಲ್ಲಿ ಆಗೋದು. ಇದ್ರಲ್ಲೇ ಮೈಕ್ ಹಿಡಿದಿರೋರು ಅದು ಇದಕ್ಕೆ ಕನೆಕ್ಟ್ ಆಗಿರೋದು. ಈ ಟೇಪಲ್ಲೆಲ್ಲ ವಾಯ್ಸ್ ರೆಕಾರ್ಡ್ ಆಗಿರೋದು. ಎಲ್ಲೂ ಸಿಗಲ್ಲ ಸರ್ ಇವಾಗ ಇದು? ಇಲ್ಲ, ಇದು ಮಾಡಲಿಲ್ಲ. ಇವಾಗ ಇದಿಲ್ಲ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದಾರೆ ಇವಾಗ ಸಿನಿಮಾಗೆ. ಇದನ್ನ ಸಾಂಗಿಗೆ ಮಾತ್ರ ಯೂಸ್ ಮಾಡ್ತಾರೆ. ಸಾಂಗಿಗೆ ಏನಕ್ಕೆ ಅಂದ್ರೆ ಇವಾಗ 48 ಫ್ರೇಮ್ಸ್ 72 ಫ್ರೇಮ್ಸ್ ತೆಗಿಬೇಕು ಅಂದ್ರೆ ಸಾಂಗ್ ಫಾಸ್ಟ್ ಆಗಿ ಓಡುತ್ತೆ, ಯಾಕಂದ್ರೆ ಸ್ಲೋ ಮೋಷನ್ ಸಿಂಕ್ ಆಗ್ಬೇಕಲ್ಲ. ಸೊ ಫಾಸ್ಟ್ ಆಗಿ ಓಡಿಸ್ತಾರೆ ಸಾಂಗ್. ಇವಾಗ ಯಾವ್ದಾದ್ರು ಒಂದು ಹಾಡು, ಇವಾಗ ಯಾವ್ದು ನಮ್ದೇ ನನ್ನವಳೆ ಸಾಂಗ್ ತಗೊಳ್ಳಿ. ನನ್ನವಳೆ ಸ್ಲೋ ಮೋಷನ್ ನನ್ನವಳೆ ಇದಿಸು ಒಂದೇ ಅವಳೆ ಅಂತ ಪ್ಲೇ ಆಗ್ಬೇಕು. ಸೊ ಅದಕ್ಕೆ ಇಲ್ಲಿ ಕರೆಕ್ಟ್ ಕ್ಯಾಲ್ಕುಲೇಷನ್ 24 ಫ್ರೇಮ್ಸ್ 48 ಫ್ರೇಮ್ಸ್ಗೆ ಇಲ್ಲಿ ನಾಗರದಲ್ಲಿ ತುಂಬಾ ಈಸಿ ಸಿಂಕ್ ಮಾಡೋದು. ನಾವು ಏನೇ ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಪ್ಲೇ ಮಾಡ್ತೀವಿ, ಇದು ಇಟ್ಕೊಂಡು ಪ್ಲೇ ಮಾಡ್ತೀವಿ ಅಂದ್ರೂ ಅಲ್ಲಿ ನಾನ್ ಸಿಂಕ್ ಹೊಡಿತಾ ಇರುತ್ತೆ ಎಡಿಟಿಂಗ್ ಟೇಬಲ್ ಮೇಲೆ. ಅದಕ್ಕೆ ಒಂದ್ ಫ್ರೇಮ್ ಹೊಡಿಯುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ಇವಾಗ ನಮಗೆ ಫಸ್ಟ್ ಸಾಂಗ್ ನಾಗರ ಹೌದು ಸ್ಲೋ ಮೋಷನ್ ಅಲ್ವಾ, ಹೆಂಗ್ ಮಾಡಿರ್ಬೋದು ಅದನ್ನ. ಸೊ ಈ ನಾಗರ ಕ್ಯಾಲ್ಕುಲೇಷನ್ ಎಲ್ಲ ಅವಾಗ ಪುಟ್ಟಣ್ಣ ಕಣ್ಗಲ್ ಅವರು ಅವಾಗ್ಲೇ ನೀಟಾಗಿ ಮಾಡಿ ಅದನ್ನ. ಸೊ ಇಷ್ಟು ಫ್ರೇಮ್ಸ್ ಅಲ್ಲಿ ಹಿಂಗ್ ನೋಡಿದ್ರೆ ಇದು ಇಷ್ಟು ಫ್ರೇಮ್ಸ್ ಅಲ್ಲಿ ಇಡಬೇಕು ಅಂತ ಅವ್ರ ಕ್ಯಾಲ್ಕುಲೇಷನ್ ಫಸ್ಟ್ ಟೈಮ್ ಅನ್ಸುತ್ತೆ ಅದನ್ನ ಮಾಡಿ. ಹೌದು ಸರ್, ಅದೇ ಫಸ್ಟ್ ಸ್ಲೋ ಮೋಷನ್ ಹಾಡು. ಸೊ ಅವಾಗ್ಲಿಂದ ನಾಗರ ನನ್ಗೂ ಇವಾಗ ಹಾರ್ಡ್ ಇನ್ಸ್ಟಿಟ್ಯೂಟ್ ಇವಾಗ ನಂದೇನು ಸಿಂಗಲ್ ವಿಡಿಯೋ ಹಾಡುಗಳು ಮಾಡಿ ಅವಾಗೆಲ್ಲ ನಾಗರನೇ ಇಟ್ಕೊಂಡು ಮಾಡ್ತೀನಿ, ಯಾಕಂದ್ರೆ ಸ್ಲೋ ಮೋಷನ್ ಇದಕ್ಕೆ ನೀಟಾಗಿ ಸಿಂಕ್ ಆಗ್ಬೇಕು. ನೀವ್ ಯಾಕೆ ಇದಕ್ಕೆ ತರಿಸಿರೋದು? ಅಂದ್ರೆ ಇದಕ್ಕೆ ಬೇಕು ಅಂತಾನೆ ಇದು ಹಾಡಿಗೆ ಬೇಕು ಅಂತಾನೆ ತರಿಸಿರೋದು. ಸೂಪರ್ ಸರ್ ಸಂತೋಷ ಆಯ್ತು. ಅಂದ್ರೆ ಇವ್ರ ಹತ್ರ ಕುತ್ಕೊಳ್ಳೋದಾಗ್ಲಿ, ಇವ್ರನ್ನ ಹೋಗೋದಾಗ್ಲಿ, ಮುಟ್ಟೋದಾಗ್ಲಿ ದೊಡ್ಡ ವಿಷಯ ಸರ್. ನಿಮ್ಮಿಂದ ಇದು ಅವಕಾಶ ಆಯ್ತು. ಅಲ್ಲ, ಇದು ಹಾಡನ್ನು ಆಕ್ಚುಲಿ ಇವಾಗೇನು ನಾವು ಬ್ಲೂಟೂತ್ ಇದರಲ್ಲಿ ಮೊಬೈಲ್ ಟು ಮೊಬೈಲ್ ಕಳ್ಸ್ಬಿಡ್ತೀವಿ ಇವ್ರಿಗೆ. ಮುಂಚೆ ನಾಗರದವರು ಸ್ಟುಡಿಯೋಗೆ ಬಂದು ಸ್ಟುಡಿಯೋಲಿ ಸಾಂಗ್ ಶೂಟಿಂಗ್ ಇನ್ನ 2 ದಿನದ ಮುಂಚೆ ಸ್ಟುಡಿಯೋಲಿ ರೆಕಾರ್ಡ್ ಮಾಡ್ಕೊಂಡು ಹೋಗೋರು ಈ ಟೇಪಲ್ಲಿ ಹಾಡ್. ಸರ್ ಈ ಟೇಪಲ್ಲಿ ಎಲ್ಲಿ ಸಿಗತ್ತೆ ಸರ್ ಇವಾಗ ಸಿಕ್ಕೋದು ಕಷ್ಟ. ಮತ್ತೆ ಹೆಂಗೀಗ ಅದನ್ನ ಓವರ್ಫ್ಲೋ ಆಗುತ್ತೆ ಸರ್? ಒಂದ್ಸಲ ಒಂದು ಹೊಸ ಟೇಪ್ ತಂದ್ರೆ ಒಂದು 10 ಸಲ ರೆಕಾರ್ಡ್ ಮಾಡ್ಬೋದು. ಮ್ಯಾಗ್ನೆಟಿಂಗ್ ಎಲ್ಲ ಹೋಗ್ಬಿಡುತ್ತೆ, ತಿರ್ಗಾ ಬೇಗ ತರಬೇಕು. ಎಲ್ಲಿ ಸಿಗತ್ತೆ ಈಗ ಅದು? ಸಿಕ್ಕುತ್ತೆ ಒಂದ್ ಕಡೆ ಹುಡುಕಿ ಸಿಕ್ಕುತ್ತೆ. ಇಲ್ಲಾಂದ್ರೆ ಇಲ್ಲ, ಹಳೆ ಟೇಪ್ ಅಲ್ಲಿ ತಂದು ಹಳೆ ಟೇಪ್ ಎಲ್ಲ ಇಟ್ಟಿರ್ತಾರೆ. ವಾಯ್ಸ್ ರೆಕಾರ್ಡ್ ಮಾಡಿರ್ತೀವಲ್ಲ, ಆ ಟೇಪ್ ಅಲ್ಲಿ ಇರುತ್ತೆ, ಚೆನ್ನಾಗಿರೋ ಹುಡುಕ್ಬಿಟ್ಟು ಹಾಕೋದು ಅಷ್ಟೇ. ಸೂಪರ್ ಸರ್ 32 ವರ್ಷದಿಂದ ಇದೊಂದೇ ಕೆಲಸ ಮಾಡಿರೋದು? ಇಲ್ಲ, ನಾನು ಫಸ್ಟ್ ಕ್ಯಾಮ್ರಾ ಅಷ್ಟೇ ಫೋಕಸ್ ಆಗಿದ್ದೆ. ನೆಗೆಟಿವ್ ಹೋದ್ಮೇಲೆ ಅದು ಬಿಟ್ಬಿಟ್ಟು ಇದು. ಲವ್ಲಿ ಸರ್, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಬಹಳ ಸಂತೋಷ ಆಯ್ತು ಸರ್ ನಿಮ್ಗೆ ಮಾತಾಡ್ಸಿದ್ದು, ಇದನ್ನ ಮುಟ್ಟಿದ್ದು, ನೋಡಿದ್ದು, ಅದ್ರ ಬಗ್ಗೆ ತಿಳ್ಕೊಂಡಿದ್ದು. ಲವ್ಲಿ ಸರ್. ಈಗಿನ ಕಾಲದವ್ರಿಗೆ ಯಾರಿಗೂ ಗೊತ್ತಿರಲ್ಲ ಇದು. ಕರೆಕ್ಟ್. ಯಾಕಂದ್ರೆ ಮೊಬೈಲ್ ಅಲ್ಲಿ ನಾವು ರಪ್ ಅಂತ ಅಲ್ಲೇ ಎಡಿಟಿಂಗ್ ಮಾಡಿ ಅಲ್ಲೆಲ್ಲ ಇದು ಮಾಡ್ಬಿಡ್ತೀವಲ್ಲ. ಬಟ್ ಇದೆಲ್ಲ ನಮ್ಗೆ ಏನದು ಆಕ್ಚುಲಿ ಯೂನಿವರ್ಸಿಟಿ ತರ ಇಲ್ಲಿಂದ ಬಂದಿರೋದಿಲ್ಲ ಅಲ್ವಾ? ಕರೆಕ್ಟ್.